ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ದುಡಿಯೋರು ಯಾರು ಕುಡಿಯೋದಿಲ್ಲ ಚಿಕ್ಕಜ್ಮಾನ್ರೆ, ಆದ್ರೆ ನೀವ್ ಮಾತ್ರ ಹಾಗಲ್ಲ. ಯಾವತ್ತೋ ನಡೆದಿರೋದನ್ನ ನೆನೆಸ್ಕೊಂಡು ಕುಡಿತೀರಾ. ಕುಡ್ದು 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 ನಿಮ್ ತಾಯಿ ಮೇಲಿರೋ ದ್ವೇಷನ ಹೆಚ್ಚಿಸ್ಕೋತೀರಾ. ನನ್ನ ಮುಖಾಂತರ ಆ ದ್ವೇಷನ ತೀರಿಸ್ಕೋತಾ ಇದ್ದೀರಾ. ಅಷ್ಟೇ ನಿಮಗ್ ಗೊತ್ತಿರೋದು. ಏನ್ರಿ ನೀವು ಪಿಟೀಲಿಲ್ದೇನೆ ಈ ರೇಂಜ್ ಕೊಯ್ತಿದ್ದೀರಾ? ಒಂದೇ ಒಂದು ಸೈಡ್ ಡಿಶ್ ಕೇಳಿದಕ್ಕೆ ಇಷ್ಟೊಂದು ಕುಯ್ಯದ? ಹೋಗ್ಲಿ ಬಿಡ್ರಿ, ನೀವು ಮಾಡ್ಕೊಡೋದು ಬೇಡ, ನಾನು ತಿನ್ನೋದು ಬೇಡ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಕೊಂತೀನಿ. ಇರಿ ಚಿಕ್ಕಜ್ಮಾನ್ರೆ, ನನ್ ಮಾತಿನ್ನು ಮುಗ್ದಿಲ್ಲ. ಇನ್ನು ಮುಗುದಿಲ್ವಾ? ಶಿರು ಹಚ್ಕೊಳ್ಳಿ. ಅಲ್ಲ, ದೊಡ್ಡಜ್ಮಾನ್ರು ಹೇಳಿದ್ರು ಅಂತ ನನ್ ಕುತ್ತಿಗೆಗೆ ಮರುಮಂಗಲ್ಯ ಧಾರಣೆನ ಏನಕ್ ಮಾಡಿದ್ರಿ? ಆಗಲ್ಲ ಅಂತ ಹೇಳ್ಬೇಕಾಗಿತ್ತು. ರೇ, ನಾನು ಕುಡ್ಕನೇ ಇರ್ಬೋದು, ಆದ್ರೆ ಗುಣದಲ್ಲಿ ಶ್ರೀರಾಮಚಂದ್ರ. ಅಪ್ಪನ ಮಾತನ್ನ ಯಾವತ್ತೂ ಮೀರಲ್ಲ. ಓಹೋ, ಹಾಗಾದ್ರೆ ಮದ್ವೆ ಮನೆಯಲ್ಲಿ ನನ್ ಕುತ್ತಿಗೆಗೆ ಮಾಂಗಲ್ಯ ಕಟ್ಟು ಅಂತ ದೊಡ್ಡಜ್ಮಾನ್ರು ಹೇಳಿದ್ರಾ? ರೇ ಚೇಚಿ, ನಮ್ಮಪ್ಪ ಅಂತ ಕೆಲ್ಸ ಎಲ್ಲ ಮಾಡಲ್ಲ. ಅದೆಲ್ಲ ಆ ಕ್ಷಣಕ್ಕೆ ನಾನ್ ಮಾಡದಂತ ನಿರ್ಧಾರ. ನಿಮ್ಮ ನಿರ್ಧಾರದಿಂದ ನನ್ ಬದುಕು ಹಾಳಾಗತ್ತೆ ಅಂತ ನೀವ್ ಯೋಚನೆ ಮಾಡ್ಲಿಲ್ವಾ? ಯೋಚನೆ ಮಾಡೋ ಅಷ್ಟು ಟೈಮ್ ಇರ್ಲಿಲ್ಲ ರೀ. ನಿಮಗ್ ತಾಳಿ ಕಡ್ದೆ ಹೋಗಿದ್ರೆ ಅಮಿತಾಗೆ ತಾಳಿ ಕಡ್ಬೇಕಾಗಿತ್ತು. ಅದನ್ನ ಮಾಡೋದಿಕ್ಕೆ ನನಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಅದ್ರ ಬದಲು ನಿಮಗ್ ತಾಳಿ ಕಡ್ದೆ. ಓಕೆನಾ? ಅಲ್ಲ, ನಿಮ್ಗೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಅದನ್ನ ಬಿಟ್ಟು ಈ ಕಡೆ ನನ್ ಕುತ್ತಿಗೆಗೆ ತಾಳಿನ ಕಟ್ಟಿ ನನ್ ಜೀವನನ ಹಾಳು ಮಾಡಿದ್ರಿ. ಆ ಕಡೆ ಅವ್ರ ಕುತ್ತಿಗೆಗೆ ತಾಳಿ ಕಟ್ಟೆ ಅವ್ರ ಜೀವನನ ಹಾಳು ಮಾಡಿದ್ರಿ. ರೀ, ಈ ಎಣ್ಣೆ ಮೇಲೆ ಆಣೆ ರೀ, ನಾನ್ ಯಾರ್ ಬಾಳು ಹಾಳು ಮಾಡಿಲ್ಲ, ಹಾಳು ಮಾಡೋದು ಇಲ್ಲ. ನಿಮಗ್ ಬಾಳ್ ಕೊಟ್ಟು ಭಗವಂತ ಕಣ್ರಿ ನಾನು. ಹೌದು, ಇಷ್ಟು ದಿವ್ಸ ನೀವು ನನ್ ಪಾಲ್ಗೆ ಭಗವಂತ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಗೊತ್ತಾಗ್ತಿದೆ ನೀವು ನನ್ ಬೆನ್ನಿಗೆ ಬಿದ್ದಿರೋ ಬೇತಾಳ ಅಂತ. ತಾಳಿ ಕಟ್ಟಿರೋ ಗಂಡನ್ಗೆ ಬೇತಾಳ ಅಂತ ಯಾರಾದ್ರೂ ಕರೀತಾರೇನ್ರಿ? ಶಾಂತಮ್ಮ ಪಾಪಮ್ಮ, ಶಾಂತಕ್ಕ ಪಾಪಕ್ಕ. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನನ್ ಭಾವನೆಗಳನ್ನ ನೀವ್ ಅರ್ಥ ಮಾಡ್ಕೊಳಲ್ಲ ಅಂದ್ಮೇಲೆ ನಾನ್ ಯಾಕೆ ನಿಮ್ ಜೊತೆ ಬಾಳ್ಬೇಕು? ನಾನು ನಾಳೆ ಬೆಳಗ್ಗೆನೆ ಮನೆ ಬಿಟ್ಟು ಹೋಗ್ತೀನಿ. ರೀ, ಅಂತ ಕೆಲ್ಸ ಎಲ್ಲಾದ್ರೂ ಮಾಡಿದ್ದೀರಾ? ಆಮೇಲೆ ನಿಮ್ ಹಿಂದೆ ಹುಡ್ಕೊಂಬರಕ್ ಡ್ಯಾಡ್ ನನ್ನನ್ನೇ ಕಳಿಸ್ತಾರೆ, ಹೋಗವಳನ್ನ ಕರ್ಕೊಂಬ ಅಂತ. ನೀವ್ ಬಂದ್ ಕರೆದ್ರು ನಾನ್ ಬರ್ಬೇಕಲ್ಲ. ನಾನ್ ಬರೋದು ಇಲ್ಲ, ನಾಳೆ ಬೆಳಗ್ಗೆ ನಾನಿಲ್ಲಿ ಇರೋದು ಇಲ್ಲ. ಅಲ್ಲ ಸಿಂಗಾರಿ, ಎಲ್ಲ ಮುಗಿದೋಯ್ತು ಅನ್ನೋ ಅಷ್ಟೊತ್ತಿಗೆ ಹೊಸೊಸ್ತಾಗಿ ಬಾಂಬ್ಗಳನ್ನ ಹಾಕ್ತಿದ್ಯಲ್ಲ, ಯಾಕೆ? ಪ್ಲೀಸ್ ರೀ, ಹಂಗೆಲ್ಲ ಮಾಡ್ಬೇಡ್ರಿ. ಹಂಗೆಲ್ಲ ಮಾಡಲ್ಲ ಅನ್ಸುತ್ತೆ. ಸುಮ್ನೆ ನನಗೆ ಎದುರ್ಸ ಕೇಳ್ತಿರೋದು. ಮಾಡಲ್ಲ ನೀವು? ಮಾಡಲ್ಲ ಅಂದ್ರೆ ನನ್ನ ಕುಡ್ತ ಬಿಡ್ಸೋದಕ್ಕೋಸ್ಕರ ನಿಮ್ದಿದು ಹೊಸ ಟೆಕ್ನಿಕ್ಸ್. ಗೊತ್ತಾಗೋಯ್ತು. ಮಾಡ, ಒಳ್ಳೆ.
ಬೆಟ್ಟಣ್ಣನ ಮಗಳು ಏನೋ ಮಾಡ್ತಾವ್ರೆ. ಮಯೂರಿ, ಮಾರ್ಕೆಟ್ಗೆ ಹೋಗಿ ಈಗ ತಾನೇ ಬಂದಿರೋ ತಾಜಾ ತಾಜಾ ತರಕಾರಿಗಳನ್ನ ತಂದ್ಬಿಡ್ತೀನಿ. ಮನೆಯವ್ರ ಕೇಳಿದ್ರೆ ಹೇಳ್ಬೇಡಮ್ಮ, ಓಕೆನಾ? ಅಣ್ಣ, ಹಾ? ಇವತ್ತು ನಾನ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರ್ತೀನಿ. ಆ ಬ್ಯಾಗ್ ಕೊಡಿ ಇಲ್ಲಿ.